ಕೌಟುಂಬಿಕ ಕಲಹದಿಂದ ಪತಿಯಿಂದಲೇ ಪತ್ನಿಯ ಕೊಲೆಯಾಗಿದೆ. ಚೆನ್ನೈ ಶ್ರೀ ಸಾಯಿ ಸಿಲ್ಕ್ಸ್ ಓನರ್ ನಾಗಲಕ್ಷ್ಮಿಯ ಭೀಕರ ಹತ್ಯೆ ನಡೆದು ಹೋಗಿದೆ. ಪತಿಯೇ ಮಾಡಿರುವಂಥ ಕೊಲೆ ಇದು. ಪತ್ನಿಯನ್ನ ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸೋ ಅಂಥ ಕೃತ್ಯ. ಪತಿಯಿಂದಲೇ ಪತ್ನಿಯ ಕೊಲೆ ಆಗಿರೋ ಅಂಥದ್ದು. ಚೆನ್ನೈನ ಶ್ರೀ ಸಾಯಿ ಸಿಲ್ಕ್ಸ್ ಓನರ್ ನಾಗಲಕ್ಷ್ಮಿಯ ಭೀಕರ ಹತ್ಯೆಯಾಗಿದೆ. ನಿರುದ್ಯೋಗಿಯಾಗಿದ್ದಂಥ ಸುಬ್ರಹ್ಮಣ್ಯಂನಿಂದ ಕಿರುಕುಳ ಆಗ್ತಾ ಇತ್ತು. ದುಡ್ಡು ಕೊಡುವಂತೆ ಆಗಾಗ ಪತ್ನಿ ನಾಗಲಕ್ಷ್ಮಿಗೆ ಕಿರುಕುಳ ಕೊಡ್ತಾ ಇದ್ರು. ಇದೇ ವಿಚಾರಕ್ಕೆ ಗಲಾಟೆಯಾಗಿ ನಾಗಲಕ್ಷ್ಮಿಯ ಮರ್ಡರ್ ಆಗಿದೆ, ಖರ್ಚಿಗೆ ಹಣ ಕೊಡ್ತಾ ಇಲ್ಲ ಎಂಬ ಕಾರಣಕ್ಕೆ ಕೊಲೆಗೈದಿರೋ ಅಂತ ಶಂಕೆ ವ್ಯಕ್ತವಾಗಿದೆ. ಖರ್ಚಿಗೆ ದುಡ್ಡು ಕೊಡ್ತಾ ಇಲ್ಲ ಹೆಂಡತಿ ಅನ್ನೋದೇ ಮೇನ್ ವಿಚಾರ, ಅದಕ್ಕೋಸ್ಕರ ಕೊಲೆಯಾಗಿದೆ. ಸೊ ಕುಡುಗೋಲಿನಿಂದ ಹೊಡೆದು ಕೈ ಮತ್ತು ತಲೆಗೆ ಕುತ್ತಿಗೆ ಭಾಗಕ್ಕೆ ಹೊಡೆದು ಮರ್ಡರ್ ಮಾಡಿದ್ದಾನೆ. ಕೊಲೆ ಬಳಿಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸುಬ್ರಹ್ಮಣ್ಯನ್. ನೋಡಿ, ಈತನೇ ವ್ಯಕ್ತಿ ಸುಬ್ರಹ್ಮಣ್ಯನ್, ನಾಗಲಕ್ಷ್ಮಿ ಪತಿ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿದ್ಯಾ, ನಿಜಕ್ಕೂ ಕೂಡ ಕೌಟುಂಬಿಕ ಕಲಹ ಈಗ ಕೊಲೆಯಲ್ಲಿ ಅಂತ್ಯವಾಗಿರೋ ಅಂಥದ್ದು. ನಿರುದ್ಯೋಗಿಯಾಗಿದ್ದಂಥ ಸುಬ್ರಹ್ಮಣ್ಯನ್ ತನ್ನ ಪತ್ನಿಯನ್ನೇ ಭೀಕರವಾಗಿ ಹತ್ಯೆ ಮಾಡಿರುವಂಥದ್ದು. ಮಾಹಿತಿನ ಹಂಚ್ಕೊಳ್ಳೋದು ಮಧುಸೂದನ್, ಸುಮಾರು 2 ದಶಕಗಳ ಹಿಂದೆಯೇ ಮದುವೆಯಾದಂತಹ ಜೋಡಿ ಇದು. ಮದುವೆಯಾದಂತಹ ನಂತರದಲ್ಲಿ ರೀಸೆಂಟ್ ಆಗಿ ಪತ್ನಿ ನಾಗಲಕ್ಷ್ಮಿ ಅಲಿಯಾಸ್ ರಾಜಿ ಆಕೆ ಉದ್ಯಮವನ್ನ ಮಾಡೋದಕ್ಕೆ ಮುಂದಾಗ್ತಾರೆ, ಸಾರಿ ಬಿಸ್ನೆಸ್ ನ ಮಾಡೋದಕ್ಕೆ ಮುಂದಾಗ್ತಾರೆ. ಆರಂಭದಲ್ಲಿ ಸಣ್ಣದಾಗಿ ಶುರುವಾಗತ್ತೆ. ಆಕೆಯೇ ಇನ್ಫ್ಲೂಯೆನ್ಸರ್ ಆಗಿಟ್ಕೊಂಡು ಸಾರಿ ಬಿಸ್ನೆಸ್ ನಲ್ಲಿ ಒಳ್ಳೆಯ ಹೆಸರನ್ನ ತಗೊಳ್ಳೋದಕ್ಕೆ ಆರಂಭ ಮಾಡಿರ್ತಾರೆ. ಇಂತಹ ಟೈಮ್ನಲ್ಲೇ ಗಂಡ ಹೆಂಡತಿ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಕಲಹಗಳು, ಆಗಾಗ್ಗೆ ಜಗಳ, ಇದೆಲ್ಲವೂ ಕೂಡ ಆರಂಭ ಆಗಿರುತ್ತೆ. ಸೊ ರೀಸೆಂಟ್ ಆಗಿ ಪತಿ ಸುಬ್ರಹ್ಮಣ್ಯನ್ ತನ್ನ ಮನೆಯನ್ನ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ತನ್ನ ಸಹೋದರಿಯ ಮನೆ ಮದುರೈನಲ್ಲಿರುವಂತಹ ತನ್ನ ಸಹೋದರಿಯ ಮನೆಗೆ ಹೋಗಿರ್ತಾನೆ. ಮತ್ತೊಂದ್ ಕಡೆ ನಾಗಲಕ್ಷ್ಮಿ ತನ್ನ 2 ಮಕ್ಕಳ ಜೊತೆ, ಒಬ್ಬ ಮಗ ದೊಡ್ಡವನು 21 ವರ್ಷ ವಯಸ್ಸಿನ ಮಗ, ಆತ ರಷ್ಯಾದಲ್ಲಿ ಮೆಡಿಸಿನ್ ಓದ್ತಿದ್ದಾನೆ. ಮತ್ತೋರ್ವ ಮಗ ಇಲ್ಲೇ ಡೆಂಟಿಸ್ಟ್ ಸ್ಟಡಿಯನ್ನ 18 ವರ್ಷ ವಯಸ್ಸು. ರೀಸೆಂಟ್ ಆಗಿ ಒಂದು 10 ದಿನಗಳ ನಂತರದಲ್ಲಿ ಸುಮಾರು 3 ಲಕ್ಷ ಫಾಲೋವರ್ಸ್ ಹೊಂದಿರೋರು ನಾಗಲಕ್ಷ್ಮಿಯವರು. ಪರ್ಟಿಕ್ಯುಲರ್ ಆಗಿ ಈ ರೆಡಿಮೇಡ್ ಸಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಆಕೆಯ ಬಿಸ್ನೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಶೈನ್ ಆಗ್ತಾ ಇತ್ತು. 3 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಹೊಂದಿದ್ದು. ಅದರ ಜೊತೆಗೆ ಹಲವು ಸೆಲೆಬ್ರಿಟಿಗಳು ಕೂಡ ಈಕೆಯ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಈಕೆಯ ಬಿಸ್ನೆಸ್ ನಲ್ಲಿ ಪಾಲುದಾರರಾಗಿದ್ದು, ಈಕೆ ಸಹಕಾರವನ್ನ ಕೊಡ್ತಾ ಇದ್ದು. ನಾಗಲಕ್ಷ್ಮಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಹೆಸರಾಗಿತ್ತು. 2 ಶಾಪ್ ಗಳನ್ನ ಕೂಡ ರೀಸೆಂಟ್ ಆಗಿ ಆಕೆ ಓಪನ್ ಮಾಡಿದ್ರು. ಒಂದು ಅಣ್ಣಾನಗರ್ ನಲ್ಲಿ, ಮತ್ತೊಂದು ನಂಗಾನಲ್ಲೂರ್ನಲ್ಲಿ 2 ಶಾಪ್ ಗಳನ್ನ ಓಪನ್ ಮಾಡಿದ್ರು. ಪತ್ನಿಯ ಈ ಸಕ್ಸಸ್ ಕಂಡು, ಅಥವಾ ಇಲ್ಲ ಹೆಂಡತಿ ಮಕ್ಕಳ ಜೊತೆ ನಾನು ಮತ್ತೆ ಒಂದಾಗ್ಬೇಕು ಅನ್ನುವಂತಹ ಭಾವನೆ ಎಂದಿಗೋ ಕೆಲಸ ಕಾರ್ಯ ಇಲ್ಲದೆ ಇದ್ದಂತಹ ಸುಬ್ರಹ್ಮಣ್ಯನ್ ಕಳೆದ ಕೆಲ ದಿನಗಳಿಂದ, ಒಂದು 10-15 ದಿನ ಆಗಿತ್ತಷ್ಟೇ, ವಾಪಸ್ ಪತ್ನಿ ಜೊತೆ ಬಂದು ಮಾತನಾಡಿ ಕುಟುಂಬದ ಜೊತೆ ಮತ್ತೆ ಸೇರ್ಕೊಂಡಿರ್ತಾರೆ. ರಾಜ್ಯ ಸಂಧಾನ ಆಗಿರುತ್ತೆ. ಹೀಗೆ ಇರುವಂತಹ ಟೈಮ್ನಲ್ಲಿ ಮೊನ್ನೆ ಏಕಾಏಕಿ ತನ್ನ 2ನೇ ಮಗನಿಗೆ ಮೆಸೇಜ್ ಅನ್ನ ಹಾಕ್ತಾರೆ. ಮಧ್ಯಾಹ್ನದ ಹೊತ್ತಿಗೆ, ನೀನು ಬರುವಷ್ಟರ ಹೊತ್ತಿಗೆ ನಾನು ಹಾಗೆ ನಿನ್ ತಾಯಿ ಇರೋದಿಲ್ಲ, ಹೊತ್ತಿನಲ್ಲಿ ಊಟ ಇದೆ, ಅದನ್ನ ತಿಂದ್ಬಿಡು, ನಾವ್ ಇಲ್ಲಿ ಇರೋದಿಲ್ಲ ಅಂತ ಮೆಸೇಜ್ ಹಾಕಿರ್ತಾರೆ. ಅದನ್ನ ನೋಡಿದಂತಹ ಮಗ ಗಾಬರಿಯಿಂದ ಓಡ್ಕೊಂಡ್ ಬರ್ತಾನೆ ಮನೆಗೆ ಬಂದಂತಹ ಟೈಮ್ನಲ್ಲಿ ಡೋರ್ ಓಪನ್ ಇರುತ್ತೆ. ಮನೆಯ ಒಂದು ಕೋಣೆಯಲ್ಲಿ ತಾಯಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರೆ, ಮತ್ತೊಂದು ಕೋಣೆಯಲ್ಲಿ ತಂದೆ ಹ್ಯಾಂಗ್ ಮಾಡ್ಕೊಂಡಿರ್ತಾರೆ. ಘಟನೆ ಏನು ಕಾರಣ ಅನ್ನುವುದು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇರುವಂತಹ ಅನುಮಾನ ಏನು ಅಂತಂದ್ರೆ, ಪತ್ನಿ ಏನ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು, ನಾಗಲಕ್ಷ್ಮಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಆ ಬಿಸ್ನೆಸ್ಗೆ ಹಣ ಎಲ್ಲಿಂದ ಬರ್ತಾ ಇದೆ, ಇವ್ರು ಯಾರ್ಯಾರ ಜೊತೆ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ, ಈ ವಿಚಾರವಾಗಿ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರಂತೆ ಪತಿ ಸುಬ್ರಹ್ಮಣ್ಯನ್. ಇದೇ ವಿಚಾರವಾಗಿ ಗಂಡ ಹೆಂಡತಿ ಮಧ್ಯೆ ಆಗಾಗ್ಗೆ ಜಗಳ ಆಗ್ತಾ ಇತ್ತು ಅನ್ನುವಂತ ಮಾಹಿತಿ. ಅದೇ ಜಗಳ, ಅದೇ ವಾಗ್ವಾದ ವಿಕೋಪಕ್ಕೆ ಹೋದಂತಹ ಟೈಮ್ನಲ್ಲಿ ಮೊನ್ನೆ ಏಕಾಏಕಿ ನಾಗಲಕ್ಷ್ಮಿ ಅಲಿಯಾಸ್ ರಾಜಿ ತನ್ನ ಪತ್ನಿಯನ್ನ ಭೀಕರವಾಗಿ ಹತ್ಯೆ ಮಾಡಿದಂತಹ ಸುಬ್ರಹ್ಮಣ್ಯನ್ ಅದಾದ ನಂತರ ತಾನು ಕೂಡ ನೇಣಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಿಡಿಆರ್ ದಾಖಲೆಗಳು, ಯಾವ ಕಾರಣಕ್ಕಾಗಿ ಗಲಾಟೆ ಆಗಿರಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.